ನೀವೆಲ್ಲ ಬಹಳ ಸುಂದರವಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪುರಾಣವನ್ನು ಕೇಳಿದ್ದೀರಿ. ಏನಿತ್ತಪ್ಪ ನಿನ್ನೆ ಪುರಾಣದಲ್ಲಿ ಅಂದ್ರೆ ಏನಿತ್ತು? ನಿಮ್ಮ ಪುರಾಣ ನೀವು ನೆನಪಿಡ್ಬೇಕು. ಮಂದಿಗೆ ಏನಿತ್ತು ಅಂದ್ರೆ ಮಂದಿನ ಹೇಳ್ತಾರೆ. ಏನಿತ್ತು ನಿನ್ನೆ? ಸಿದ್ಧಾರೂಢ ಸ್ವಾಮಿಗಳು ಇಡೀ ಜಗತ್ತನ್ನ ಯಾರು ನಂಬಿ ಬಂದಾರ ಅವರಿಗೆಲ್ಲ ಉದ್ಧಾರ ಮಾಡ್ತಾರೆ. ಯಾರು ಗುರು ಚರಣ ಹಿಡ್ದಾರ ಅವ್ರಿಗೆಂದೂ ಕೈ ಬಿಟ್ಟಿಲ್ಲ. ನಿನ್ನೆ ನೀವೆಲ್ಲ ಕೇಳಿರಿ. ಇವತ್ತೇನದಪ್ಪ ವಿಷಯ ಅಂತ ಕೇಳಿದ್ರೆ, ಸಿದ್ಧಾರೂಢ ಸ್ವಾಮಿಗಳಿಗೆ ಅಷ್ಟು ಶಕ್ತಿ ಯಾಕೆ ಬಂದಿತ್ತು ಅಂದ್ರೆ, ಅವರು ಮಾಡಿದ ಗುರು ಸೇವೆ, ಅವರು ಮಾಡಿದ ಸಂಚಾರ, ಅವರು ಮಾಡಿದ ಅಧ್ಯಾತ್ಮ ಚಿಂತನ ಬಹಳಷ್ಟು ಶಾಂತಿ, ಬಹಳಷ್ಟು ನಿರಾಭಾರಿ ಗುಣ ಅವರಿಗೆ ಅಟ್ಟು ಎತ್ತರಕ್ಕೆ ಹೋಯ್ತು. ಎಂದೂ ಸಿಟ್ಟಿಗೆ ಇರಲಿಲ್ಲ ಪುಣ್ಯಾತ್ಮ. ಎಷ್ಟು ತ್ರಾಸು ಕೊಟ್ಟರು. ಹೊಡೆದವ್ರಿಗೂ ಅಟ್ಟೆ, ಬಡದವ್ರಿಗೂ ಅಟ್ಟೆ, ಬೈದವ್ರಿಗೂ ಅಟ್ಟೆ. ಸಮಸ್ತ ಜಗತ್ತಿನ ಮ್ಯಾಲ ವಿಷಯಗಳ ಮ್ಯಾಲ ಅವ್ರ ಬಳಿ ಎಂದೂ ಪ್ರೇಮತ್ವ ಬರಲಿಲ್ಲ. ಅದರ ಬಗ್ಗೆ ಉದಾಸೀನ ಮಾಡಿದ್ರು. ಅವರು ಒಂದು ತೆಪೇಲಿ ಬಂಗಾರ ಬಂದರೂ ಅಟ್ಟೆ ಇದ್ದರು, ತೆಪೇಲಿ ತುಂಬ ಕಲ್ಲ ಮಣ್ಣು ಹಾಕಿದ್ರು ಅಟ್ಟೆ ಇದ್ದರು. ಇವ್ರಿಗೆ ಏನಂತ ಕರೀತಾರಂದ್ರೆ, ಯಾರಿಗೆ ಪಕ್ಕ ಜ್ಞಾನ ಆಗ್ಯದ ಅವ್ರು ಹಾಗೇ ಇರ್ತಾರೆ. ಇವತ್ತು ಸಿದ್ಧಾರೂಢ ಸ್ವಾಮಿಗಳ ಕೀರ್ತಿ ಜಗತ್ತಿನ ಎತ್ತರಕ್ಕೆ ಹೋಲಕತ್ತದ. ಹುಬ್ಬಳ್ಳ್ಯಾಗ ಹಾರ, ಉಜ್ಜಣ್ಣೆ ಭೀಮಪ್ಪನ ಮನ್ಯಾಗ, ರಾತ್ರಿ ಭೀಮಣ್ಣನ ಮನೆಯಾಗ ಇರ್ತಾರೆ, ಹಗಲತ್ತ ಡೂಮಗಿರಿ ಕಟ್ಟಿ ಮೇಲೆ ಬಂದು ಕುಂದಿರ್ತಾರೆ. ಸುಮ್ಮ ಕೂತವ್ರು, ಇಟ್ಟು ಕೂತ್ಬಿಡೋರು. ನಿದ್ದೆ ಬತ್ತಂದ್ರೆ ಎಲ್ಲಿ ಮಕ್ಕೋತಿರೋರು? ಚಿದ್ಘನ ಆನಂದ ಸಮಾಧಿ ಬಳಿ ಮಕ್ಕೋತಿರು. ಅದು ಗೋರ್ಯಾಳ. ಅವ್ರ ಬಗ್ಗೆ ನಾಲ್ಕಾರು ಸ್ವಾಮಿಗಳು ಆ ಊರಾಗ ಇರ್ತಾರಲ್ಲ. ಊರಿದ್ದಲ್ಲಿ ಎಲ್ಲರೂ ಇರೋರು ಯಾರ? ಇದು ಯಾವ ಊರು ಬತ್ತು? ಮುದುಕ ಜಳಕ ಮಾಡಿಲ್ಲ, ಕೊಳ್ಳಾಗ ಲಿಂಗಿಲ್ಲ, ಇಡೀ ಹುಬ್ಬಳ್ಳಿಗೆ ಹುಚ್ಚು ಹಿಡಿಸ್ಯಾನ, ನಮಗೆ ಯಾರೂ ನಮಸ್ಕಾರ ಮಾಡಲ್ರು, ದಕ್ಷಿಣ ಕೊಡಲ್ರು, ಉಳ್ಳಕ್ಕೆ ಹೋದರಲ್ರು ಅಂಥೇಳಿ ನಮಗೆ ಬರೋ ಲಾಭ ಕಮ್ಮಿ ಆಯ್ತಂದ್ರೆ ಮಂದಿ ಮೇಲೆ ನಾವು ಹರಿದು ಬೀಳ್ತೀವಲ್ಲ. ಆ ರೇಟ್ ತಿಳ್ಕೊಬೇಕು. ನಮಗೇನು ಬರ್ಬೇಕಾಯ್ತದ ತಾನೇ ಬರ್ತದ. ಬರಲಾರ್ದು ಎಷ್ಟು ಒದ್ದಾಡಿದ್ರು ಅದು ಎಂದೂ ಬರಂಗಿಲ್ಲ ಅಂತ ಪಕ್ಕ ಗೊತ್ತು ಮಾಡ್ಕೋಬೇಕು. ಅವರೊಂದು 3-4 ಮಂದಿ ಕೂಡಿ ಸಿದ್ಧಾರ್ಡ್ರಿ ನಿಂದ ಮಾಡ್ಕೋತ ಬೈಕೋತ ಮಂದಿ ಮುಂದೆ ಅವರು ಕಳ್ಕೊತ ಹೊಂಟಿದ್ರು. ಏನು ಹತ್ತಿದ್ರು ಅವ್ರಂದ್ರೆ, ಅವನ ಸಿದ್ಧಾರೂಢತ್ತ, ಎಲ್ಲ ಮಂದಿ ಅವನಿಗೆ ನಂಬ್ತಾರೆ, ನಮಸ್ಕಾರ ಮಾಡ್ತಾರೆ, ಅವನ ಶಕ್ತಿ ಭಾಳ ದೊಡ್ಡದದ, ಅವನು ಕೊಳ್ಳಾಗ ಲಿಂಗೇ ಇಲ್ಲ. ಒಬ್ಬ ತಿದ್ದ, ಒಬ್ಬ ಮೊನ್ನೆ ಮುಸಲ್ಮಾನ್ರಿಗೆ ಹಚ್ಚಿಸಿ ಹೊಡಿಸಿನಿ ಅವನಿಗೆ ಮತ್ತೊಬ್ಬ ತಿದ್ದ. ಮತ್ತೊಬ್ಬೇನತ್ತಿದ್ದ, ಅಲ್ಲಿ ಧ್ಯಾನ ಮಾಡೋ ಮುಂದೆ ಸಿದ್ಧಾರ್ಡ್ರಿಗೆ ಎತ್ತಿ ನೆಲಕ್ಕೆ ಹೋಗದೆ ಕಪ್ಪಿ ಹಂಗೆ ನೆಲಕ್ಕೆ ಬಿದ್ದಾತ ಮತ್ತೊಬ್ಬ ತಿದ್ದ. ಅನ್ಕೋತ ಹೊಂಟಿದ್ರು. ಒಬ್ಬರು ಸ್ವಾಮಿಗಳು ಹೊಂಟಿದ್ರು, ಪಟ್ಟದ ದೇವರು, ಮಠದ ಪಡದಪ್ಪ. ಅವಿ ಸುಮ್ಕುಂದ್ರಿ ತಂಗಿ, ಒಟ್ಟೆ ಒಂದು ಹಳ್ಳ ಬಿದ್ದರೆ ಸಪ್ಪಳವು. ಏಯ್, ಮಹಾತ್ಮರಿಗೆ ಗುರುಗಳಿಗೆ ನಿಂದ ಮಾಡಬಾರ್ದ್ರು. ನಿಂದ ಮಾಡಿದ್ರೆ ಅಂದ್ರೆ ನೀವು ಹಂದಿ ಸಮಾನ ಆತೀರಿ. ನೀವು ಮಹಾತ್ಮರಿಗೆ ಏನಾರಿ ಅಂದ್ರೆ ಪರಮಾತ್ಮಗೆ ಸಿಟ್ಟು ಬರ್ತದಪ್ಪ, ಅದರ ದುಃಖ ನೀವೇ ಉಣ್ತೀರಿ, ಹಂಗೆ ಮಾತಾಡಬೇಡ್ರಿ ಅಂದರು. ಅವ್ರಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ಪಟ್ಟದ ದೇವ್ರ ಮುನ್ನೂ ಅಲ್ಲಕತ್ತರು. ಅಂದ ಕಾಲಕ್ಕೆ ಯಾವ ನಿಂದ ಮಾಡಿದ್ದ ಅವನ ಹೆಣತಿ ಸತ್ತಳು. ಪ್ರಪಂಚ ಎಲ್ಲ ಹಾಳಾಯಿತು. ಪಟ್ಟದ ದೇವ್ರಂದ್ರು, ಅಲ್ರೋ ಸಿದ್ಧಾರ್ಡ್ರ ನಿಂದ ಮಾಡಿದ್ರಿ, ದೇವ್ರ ನಿಂದ ಮಾಡಿದ್ರಿ, ಸಾಧುಗಳ ನಿಂದ ಮಾಡಿದ್ರಿ, ನೀವು ಪಶ್ಚಾತ್ತಾಪ ಉಂಡ್ರಿ, ಇನ್ನರೇ ಮಾಡಬೇಡ್ರಿ.
ಎಲ್ಲರೂ ಕೊಳ್ಳೆ ಬೆಳ್ಳಿ ಲಿಂಗಕ್ಕಾಯಿ ಹಾಕೊಂಡಿವಿ, ನಾವು ಸ್ವಾಮಿಗಳಿದ್ದೀವಿ. ಅವನ ಕೊಳ್ಳಗೇನು ಲಿಂಗ ಅದೇನು? ಅವನಿಗೆ ನಿಂದ ಮಾಡಿದ್ರೆ ನಮಗೆ ಕಾತದ. ಅದು ಆಗಂಗಾಗ್ಯದ, ಅಲ್ಲಕ್ಕೆ ದಾರಿ ಆಗ್ಯದ. ನಾವು ಮಾಡೋದು ಬಿಡಂಗಿಲ್ಲ ಅಂದ್ರೆ ಅವ್ರ ಕಡೆಗೆ ಹೇಳಿದ್ರೆ, ತಮ್ಮ ಲಕ್ಷ ಇಡ್ರೆ ಇವ್ರಿಗೆ ಏನರಿ ಅಂದ್ರೆ ಪರಮಾತ್ಮ ಸಿಟ್ಟು ಬರ್ತದೋ? ಹೆಂಗೆ ಬರ್ತದ ನಾವು? ಸಿದ್ಧಾರ್ಥ ಪರಮಾತ್ಮನು, ಸಿದ್ಧಾರ್ಥ ಪರಮಾತ್ಮನ ಯಾಕಿರ್ಲಕ್ಕೆ ತಗೊಂಡು ನಾವು ನಿಮ್ಮ ಮನ್ಯಾಗ ಆಕಳದಂತಮ್ಮ, ಆಗ ಆಕಳು ತುಂಬ ಈಲಕ್ಕಾಗ್ಯದ ತಿಳ್ಕೊ. ಈಲಕ್ಕಾದ ಆಕಳಿಗೆ ಹೊಡೆದ್ರೆ ಅಂದ್ರೆ ಪೆಟ್ಟು ಯಾರಿಗೆ ಹತ್ತದ? ಯಾರಿಗೆ ಹತ್ತದ? ನೀವು ಹೊಡೆದ್ರಿ ಆಕಳಿಗೆ ಪೆಟ್ಟು ಹತ್ತದ, ಹೊಟ್ಟೆನ ಕರಕ್ಕ ಅಗದಿಕ್ಕೆ ಹತ್ತಿರ ಅದಲ್ಲ. ಆಕಳಿಗೆ ಹೊಡೆದ್ರೆ ಹೊಟ್ಟೆನ ಕರಿಗೆ ಹೆಂಗೆ ಪೆಟ್ಟು ಹತ್ತದೋ, ಆಕಳು ಹೊಟ್ಟೆ ಕರಾದ, ಅದರಂತೆ ಸಿದ್ಧಾರ್ಥ ಏನರಿ ಅಂದ್ರೆ ಅವನೊಳಗೆ ಪರಮಾತ್ಮನೋ, ಅವನಿಗೆ ಸಿಟ್ಟು ಬರ್ತದ, ಅವ ನಿಮಗೆ ಸುಮ್ಮನೆ ಬಿಡಂಗಿಲ್ಲ. ಮರದಾರ ಲಿಂಗಕ್ಕೆ ಕಲ್ಲು ಅಂದ್ಯಂದ್ರೆ ಇಲ್ಲಿ ಮಾಡಿದ ಪ್ರಸಾದಕ್ಕೆ ಅನ್ನಂದ್ಯಂದ್ರೆ, ಗುರುಗಳಿಗೆ ನರ ಅಂದ್ಯಂದ್ರೆ ರವ 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 ನರಕ. ಭಾಳ ಪಾಪದ ಕೆಲಸ ಅದು. ನಮ್ಮಂಗೆ ಯಾರು ಗುರುಗಳು ನಮ್ಗತ್ಲೆ ಉಣ್ತಾರ, ನಮ್ಗತ್ಲೆ ಇರ್ತಾರ ಅಂದ್ಯಂದ್ರೆ ನಿನ್ನ ಬಿಟ್ಟು ಬೇರೆ ಇರ್ತಾರೆ. ಅವ್ರು ನೋಡ್ಲಿಕ್ಕೆ ಹಂಗೆ ಕಾಣ್ತಾರೆ. ಏನು ಹೇಳಿದ್ರು ಕೇಳಿಲ್ಲ. ಕಡೆಗೆ ಸ್ವಾಮಿಗಳ ಪಾದಕ್ಕೆ ಬಿದ್ದವ್ರು ಏನಂದರು, ಯಪ್ಪ ಸಿದ್ಧಾರ ಹುಡುಗ ಇಲ್ಲಿ ತನ ಬೈದೀವಿ, ಏನು ಮ್ಯಾಲೆ ಬೈಯಲ್ಲ, ಅಪ್ಪನ ಪಾದಕ್ಕೆ ಕರ್ಕೊಂಡು ಹೋಗಿ ನಮಗಿಟ್ಟು ಮಾಪಿ ಮಾಡಿಸಿಬಿಡು. ಇನ್ನು ಮ್ಯಾಲೆ ನಾವು ನಿಂದ ಮಾಡೋದಲ್ಲ ಅಂದಾಗ ಆ ಪಟ್ಟದ ದೇವ್ರು ಇರ್ತಾರೆ, ನಿಮ್ಮ ಕೊಳ್ಳಾಗ ಲಿಂಗ ಹೊತ್ತಿರಲ್ಲ ನೋಡಂತ ತೋರಿಸಿರಂದ್ರೆ ಅವರು ಹಿಡ್ದಿಟ್ಟು ದಮ್ ಬೆಳ್ಳಿ ಲಿಂಗದ ಕೈ ಇದ್ದು ಮನೆಯಿಂದ ಹಾಯ್ಕೊಂಡೇ ಬಂದಾರ. ಹಿಂಗೆ ಒಳಗೆ ಹಂಗೆ ಕೈ ಹಾಕಿ ತೆಗಿಬೇಕತ್ತಾರ. ಲಿಂಗನೂ ಇಲ್ಲ, ಲಿಂಗದ ಕೈನೂ ಇಲ್ಲ ಕೊಳ್ಳಾಗ. ಪೂರ್ತಿ ಖಾತ್ರಿ ಆಯಿತು. ಅಪ್ಪಗೆ ಬೈದಲ್ಲಿ ಹಿಂಗೆ ಆಲಕತ್ತದ, ನೋಡೋಣ ಅಪ್ಪನ ಬಳಿ ಹೋಗೋಣ ನಡ್ರಿ ಅಂತ ಆ ಸ್ವಾಮಿಗಳ ಜೋಡಿ ಬಂದು ನಿಂದಿರ್ತಾರೆ. ಗುರುಗಳು ಹೇಳ್ತಾರೆ, ಅಪ್ಪ ಇವ್ರು ಅಜ್ಞಾನಿ ಮಂದ್ಯಾರ, ನಿಂದ ಮಾಡ್ಯಾರ ನಿನಗೆ. ನಾನು ಚಲೋ ಮಾತು ಹೇಳ್ತೀನಿ ಕೇಳ್ರಿ. ಜಗತ್ನಾಗ ನಿಮಗೆ ಯಾರಿಗರಿ ಏನರಿ ಅನ್ನಂಗಾಯ್ತಂದ್ರೆ ಮುಂದೆ ಅನ್ರಿ. ಅದು ಪಾಡರಿ ಇರಲಿ ಗೈರರಿ ಇರಲಿ, ಅವ್ರು ಎಲ್ಲಾರ್ದಾಗ ಅನ್ಯ ಅಂದ್ರೆ ಇದು ನಿಂದಾತಾರ. ನಿಂದಕ್ಕೆ ಬರೋ ಫೈದೆ ಏನು ಅಂದ್ರೆ ಪಾಪ ಬರ್ತದೆ. ಇದು ಪಕ್ಕ ಲಕ್ಷದಾಗಿಡ್ರಿ. ಪಾಪೇ ನಿಂದ ಮಾಡದೆ ಅಂದ್ರೆ ಪಾಪ. ಅದೇ ನಿಂದ ಮಾಡೋದು ಬದಲಿ ಮಹಾತ್ಮರ ಸ್ತುತಿ ಮಾಡಿದೆ ಅಂದ್ರೆ ಪುಣ್ಯ ಬರ್ತವೆ ಅಂತ ಇಟ್ಟಾರ. ಸ್ತುತಿ ಮಾಡೋದು ಬೇರೆ, ನಿಂದ ಮಾಡೋದು ಬೇರೆ. ನಿಂದದಾಗ ಅಭಿಮಾನ ಇರ್ತದ, ಸಣ್ಣತನ ಇರ್ತದ. ಸ್ತುತಿ ಒಳಗೆ ನಿರಾಭಿಮಾನ ಇರ್ತದ ಮತ್ತು ಪ್ರೇಮ ಇರ್ತವೆ. ಗುರುಗಳ ಸ್ತೋತ್ರ, ಗುರುರ ಬ್ರಹ್ಮ, ಗುರುರ ವಿಷ್ಣು, ಗುರುರ ದೇವೋ ಮಹೇಶ್ವರ ಅನ್ಯ ಪುಣ್ಯ. ಅವ್ಯಾವ ಗುರು ಇವ್ಯಾವ ಗುರು ಅಂದು ಪಾಪ. ಎಲ್ಲರಿಗೆ ಹೇಳ್ತೀನಿ, ನಿಮಗೆ ನಾ ಮಾಡಿದೆ ಅಂದ್ರೆ ನನಗೂ ಬರ್ತದೆ, ನೀವು ನನಗೆ ಮಾಡಿದ್ರೆ ನನಗೂ ಬರ್ತಾರೆ. ಯಾವ ನಿಂದ ಮಾಡ್ತಾನೆ ನೋಡು, ಮಾಡಿಸ್ಕೊಳ್ಳೋನು ಪಾಪ ಮಾಡೋನಿಗೆ ಹೋಗ್ತಾವ. ಮಾಡಿಸ್ಕೊಂಡವ್ರು ಸಿಟ್ಟಿ ಬರಬಾರ್ದು, ಮಾಡೋ ಹಿಗ್ಬಾರ್ದು. ಮಾಡೋನಿಗೆ ಪಾಪ ಖಂಡಿತ ಬರ್ತವೆ. ನಿಂದ ಅವರು ಯಾರೋ ಹಾಡ್ಯಾರಲ್ಲ, ನಿಂದಕರಿರಬೇಕೋ ಊರೋಳು. ನಿಂದ ಮಾಡೋರಿದ್ರೆ ಮಂದಿ ಪಾಪ ಹಸನ ಆಗ್ತದ. ಹ್ಯಾಂಗೆ ಕೇರ್ಯಾಗ ಹಂದಿದ್ದು ಅಂದ್ರೆ ಹಸನ ಮಾಡ್ತಾವಿಲ್ಲ ಹಂದಿ. ಹಂದಿದ್ದಂಗೆ ಅವ್ರು ನಿಂದಕರು. ನಿಂದಕರಿರಬೇಕೋ ಹತ್ತು ಹಂದಿದ್ದರೆ ಕೇರೆ ಹಸನಾಗುವುದು ಪಾಪೋ. ನಿಂದಕರಿರಬೇಕೋ ನಿಂದಕರಿರಬೇಕೋ ಹತ್ತು ಹಂದಿದ್ದರೆ ಕೇರೆ ಹಸನಾಗುವುದು ಪಾಪೋ.
ಒಬ್ಬ ನಿಂದಕ್ಕಿದ್ರೆ 10 ಹಂದಿ ಅಟ್ಟು ಕೆಲಸ ಮಾಡ್ತಾನತ್ತವ. 10 ಹಂದಿ ತಯಾರಿ ಕರೀತಾರೆ ನೋಡೋಣ ಹೇಳ್ರಿ. ಹಂದಿ ಎಂದರೆ ಹಸನಿದ್ದಲ್ಲಿ ಮುಕ್ಕೊಂಡದ ಹಂದಿಗೆ ಎ ಸಿ ರೂಮ್ ಇದ್ದಂಗೆ ಯಾವ್ದು ಹೇಳ್ರಿ ನೋಡೋಣ. ಬಚ್ಚಲು ಮೊರೆ ಭಾಳ ಚಂದ ಇರ್ತವೆ. ಮೈಯೆಲ್ಲ ಎದ್ದಿ ಎಲ್ಲ ಕಡೆ ಹಿಂಗೆ ಹಚ್ಕೊಂಡು ಬಾಯಿ ಎದ್ದಿ ಎ ಸಿ ರೂಮ್ದಾಗ ಇದ್ದವ್ರು ಎಷ್ಟು ತಣ್ಣಗಿರ್ತಾರೆ ಆಟ ತಣ್ಣಗಿರ್ತದೆ ಹಂದಿ. ಅವನಿಗೆ ಪುರಾಣ ಪ್ರವಚನ ಜಾತ್ರೆ ದಾನ ಧರ್ಮ ಬರಲ್ಲ. ಅವ ತಾನ ಅಲ್ಲಿನೂ ರೋಜ್ಜದ ರೋಜ್ಜಿದ್ರೆ ಅಲ್ಲಿರ್ತಾನೆ ಅವ. ಪಾಪ ಎಲ್ಲದ ಅಲ್ಲಿರ್ತಾನವ. ಪುಣ್ಯ ಇದ್ದಲ್ಲಿ ಬರೋದಿಲ್ಲ, ಬರ್ಗುಡುದಿಲ್ಲ. ತುಕಾರಾಮ್ ಮಾಡಿದ್ರೆ ಅಂದಾರ ಪಾಪೇರ್ ದೇವ್ಯಾರ್ ಥಾಪ್. ಏಯ್ ಸ್ವತಃ ಪರಮಾತ್ಮ ಬಂದ್ರು ನೀ ಪರಮಾತ್ಮಲ್ಲಿ ಕೂತರು ಪಾಪಿ. ಅಲ್ಲಿ ನಿನ್ನ ಪಾಪ ಕುಂದ್ರು ಕೂಡೋದಲ್ಲೋ, ಕರ್ಕೊಂಡು ಹೋಗ್ತದ. ನಡಿ, ಇಲ್ಲೇ ನಿನ್ನ ಕೆಲಸ ನಡಿ. ನಾ ಸುಮ್ಮನೆ ನಿಮಗೆ ಕೇಳ್ತೀನಿ, ಈಟು ಮಂದಿ ಪ್ರವಚನಕ್ಕೆ ಬಂದಿರಲ್ಲ, ನಿಮ್ಮ ನಡ್ಬರ್ಕು ಒಂದು ನಾಯಿ ಬತ್ತಂದ್ರೆ ನೀವು ಕೇಳಿಬಿಡ್ತೀರಿ. ಏನತ್ತೀರಿ? ಹೇಳಿ ಹಚ್ಚೆ ಹತ್ತಿರಲ್ಲ. ಯಾಕೆ? ಇದು ನಿನ್ನ ಕೆಲಸ ಅಲ್ಲ, ನಡಿ, ಇದು ನನ್ನ ಕೆಲಸ. ಹ್ಯಾಂಗೆ ನೀವು ನಾಯಿ ಅದು ಕೇಳಿಬಿಡೋದ್ರೋಡು ಕೇಳ್ದದ ಕೇಳಿಬಿಡಲ್ಲ ಅವ್ರಿಗೆ. ಒಬ್ಬರದು ನಿಂದ ಮಾಡ್ರೆ ಸಾಕು, ಪಾಪ ಚಾಲನೆ. ಸಿದ್ಧಾರ್ಡ್ರು ಹಿಂಗೆ ಸುಮ್ಮ ಕೂತಿದ್ರು. ಎಲ್ಲಿ ಕೂತಿದ್ರು ಅಂದ್ರೆ ಮಂಟಪ ಹಾಕಿದ್ರು, ಮಠದ ಮುಂದೆ ಮಂಟಪ ಹಾಕಿದ್ರು, ಸಿಂಹಾಸನ ಮೇಲೆ ಕೂತಿದ್ರು. ಎಲ್ಲರೂ ಕೂಡಿ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಅಪ್ಪವ್ರು ಹೇಳ್ತಾರೆ, ಯಪ್ಪ ಇವರು ಮಂದ ಬುದ್ಧಿಯವ್ರಾರ ನಿನ್ನ ನಿಂದ ಮಾಡ್ಯಾರ ಯಪ್ಪ, ಇನ್ನು ಮೇಲೆ ಮಾಡಂಗಿಲ್ಲಪ್ಪ, ಇವ್ರಿಗೆ ಆಶೀರ್ವಾದ ಮಾಡ್ಯಪ್ಪ ಅಂದಾಗ ಸಿದ್ಧಾರ್ಡ್ರು ಹಿಂಗೆ ನೋಡ್ರು. ಅಲ್ಲಪ್ಪ ಏನು ಮಾಡ್ಯಾರ ನಿಂದ? ನಾ ಕೊಳ್ಳಾಗ ಲಿಂಗಿಲ್ಲತ್ತ, ನೀವು ಜಳಕ ಮಾಡಿಲ್ಲತ್ತ, ಹಿಂಗೆ ಮಾತಾಡ್ಯಾರ. ಹೌದಲ್ಲಪ್ಪ, ನೀವೆಲ್ಲ ಗುರುಗಳನು? ಹೌದು. ನಿಮ್ಮ ಕೊಳ್ಳ ಲಿಂಗ ಅವನು? ಹೌದು. ಎಲ್ಲ ಬೆಳಿವೆ ಅವನು? ಹೌದು. ನಿಮ್ಮ ಲಿಂಗ ನೋಡೋಣ ತೋರಿಸ್ರಪ್ಪ ಅಂದ. ಕೊಳ್ಳ ಲಿಂಗೇ ಇಲ್ಲ ಅವ್ರ ಕೊಳ್ಳಾಗ. ಏನೋ ಹೊರಗೆ ಹಾಕೊಂಬಂದೀವಿ, ಕೊಳ್ಳ ಲಿಂಗಿದ್ದು ಮುತ್ತೆ ಎಲ್ಲಿ ಅದು ಅಂದ್ರೆ ಅವ್ರ ಥರ ನೀವು ಹೆಂಗೂ ಸ್ವಾಮಿಗಳಲ್ಲಪ್ಪ, ನಿಮ್ಮ ಲಿಂಗ ಎಲ್ಲಿ ಅದು ನೋಡ್ಕೊರಪ್ಪ. ನೀವು ಲಿಂಗ ಇಲ್ದವ್ರಿಗೆ ಬೈದಿರಲ್ಲಪ್ಪ, ನೋಡಿರ್ಬೇಕಲ್ಲಪ್ಪ. ಅಪ್ಪ ನಮ್ಮ ಕೊಳ್ಳ ಲಿಂಗ ಹಾಕೊಂಬಂದಿದ್ದೇವೆ, ಎಲ್ಲ ಮಾಯ ಆಗ್ಯಾವ, ಹೆಂಗೆ ಮಾಡು ನಂದಾಗ ಸಿದ್ಧಾಡ್ರು ಹಿಂಗೆ ಕೈ ಮಾಡಿರತ್ತ. ಇವರು ಕೊಳ್ಳನ ಲಿಂಗ ಬಂದು ಸಿದ್ಧಾಡ್ರು ಕೈಯಾಗ ಕೂತ ತೂಸಂಬಂದಿವಿ. ಈಗ ನಿಮ್ಮ ಲಿಂಗ ನೀವು ಯಾವ್ಯಾವ ನೋಡ್ಕೆ ಕೋನ ಇಡ್ತೋರಿ ಅಂದ್ರೆ ಇಟ್ಟ್ಯಾಕೆ ಶಕ್ತಿ ಬಂದಿತ್ತು ಸಿದ್ಧಾಡ್ರಿಗೆ ಅಂದ್ರೆ 8 ಸಿದ್ಧಿ, 8 ಜಗತ್ನಾಗ ಸಿದ್ಧಿ. ಪರಮಜ್ಞಾನಿ, ಅಖಂಡ ಬ್ರಹ್ಮಜ್ಞಾನಿ, ಸಮಗ್ರ ವೈರಾಗ್ಯ ಪುರುಷ. ಅವ ಏನಂದಿದ್ದ ಅಣಿಮ ಗರಿಮ ಲಗಿಮ ಪ್ರಾಪ್ತಿ ಶತ್ವ ವಶತ್ವ ಎಲ್ಲ ಸಿದ್ಧಿಗಳು ಮುಂದೆ ನಿಂದಿರ್ತಿತ್ತು ಸಿದ್ಧಾರ್ಡ್ರಿ. ಒಂದೇ ಒಂದು ಸಿದ್ಧಿ ವಶ ಆದರೆ ಇಡೀ ಜಗತ್ತು ಏನು ಬೇಕಾದ್ದು ಮಾಡ್ಲಿಕ್ಕೆ ಬರ್ತಾವೆ. ಏನು ಬೇಕಾದ ಬಡವು ಸಾವುಕಾರ ಮಾಡ್ಲಿಕ್ಕೆ ಬರ್ತದೆ, ಸಾವುಕಾರಿಗೆ ಬಡವು ಮಾಡ್ಲಿಕ್ಕೆ ಬರ್ತದೆ, ಮಕ್ಕಳೆಲ್ಲರೂ ಮಕ್ಕಳು ಕೊಡ್ಲಿಕ್ಕೆ ಬರ್ತದೆ, ದಡ್ಡಗೆ ಶೆಣೆ ಮಾಡ್ಲಿಕ್ಕೆ ಬರ್ತದೆ. ಏನು ಬೇಡಿದ್ದು ಬಡವಿಗೆ ರಾಜ ಮಾಡ್ಲಿಕ್ಕೆ ಬರ್ತದೆ. ಆ ಶಕ್ತಿ ಇರ್ತದೆ ಅವ್ರಿಗೆ. ನಿಮ್ಮ ಲಿಂಗ ನೀವು ತೋರಿ ಅಂದಾಗ ಓಸು ಮಂದಿ ಏನಿದ್ರು ಪಡ್ದಪ್ಪ ಅಂದ. ಅಪ್ಪ ನೋಡು ನಿಮ್ಮ ಕೊಳ್ಳನ ಲಿಂಗ ಅವ್ರ ಬಳಿ ಬಂದವು, ಹೆಂಗೆ ಬಂದವು ಏನಿಲ್ಲ. ಸ್ವತಃ ಅವರು ಲಿಂಗ ಸ್ವರೂಪೇ ಅವರೇ ಹಾರ. ಲಿಂಗಕ್ಕೆ ಲಿಂಗ ಕಟ್ಲಿಕ್ಕೆ ಬರ್ತದೇನೋ, ಜ್ಯೋತಿಗೆ ಜ್ಯೋತಿ ಹತ್ತಲಿಕ್ಕೆ ಬರ್ತದೇನೋ. ಸ್ವತಃ ಪರಮಾತ್ಮ ಹನ, ಅವನ ಕೊಳ್ಳಾಗ ಯಾಕೆ ಲಿಂಗನೇ ಅವನೇ ಹನ. ತೋರಿ ನಿಮ್ಮ ಕೊಳ್ಳಾಗ ಹೇಳಿ ಕಟ್ತಾರ. ಶಿವಭಕ್ತರಾಗಿ ಶಿವಧ್ಯಾನ ಮಾಡ್ತೀರಿ, ಶಿವಭಕ್ತರಾಗಿ ಶಿವಧ್ಯಾನ ಮಾಡ್ತೀರಿ, ಸುಧಾರ ಕೊರನಾಗ ಶಿವಭಕ್ತರಾಗಿಯೇ ನೀವು, ಶಿವಭಕ್ತರಾಗಿಯೇ ಶಿವಭಕ್ತರಾಗಿ ಶಿವಧ್ಯಾನ ಮಾಡ್ತೀರಿ, ಸುಧಾರ ಕೊರನಾಗ ಬರಕಾಯಿ ಬಗಲಾಗ ಬರಕಾಯಿ
ಮ್ಯಾಲ ಕಾಕಾದ ಮ್ಯಾಲ ಕೊಟ್ಟು ಪೂಜೆ ಮಾಡಿ ನನಗೆ ಎತ್ತುತ್ತಾರ ಶಿವಭಕ್ತರಾಗಿ ನೀವು ಶಿವಭಕ್ತರಾಗಿ ಶಿವಭಕ್ತರಾಗಿ ಶಿವ ಧ್ಯಾನ ಮಾಡ್ತೀರಿ ಶಿವನರ ಪರನಾಗ ಬದನೆಕಾಯಿ ಬಾಗಿಲಾಗ ಜೋತ್ಯಾಡುತ್ತಾರ ಲಿಂಗ ಇಲ್ಲ ಅಂದನಾಗ ನಾವೆಲ್ಲ ಲಿಂಗೈತರಂತೀವಿ ನಮ್ಮ ಲಿಂಗಗಳಿಲ್ಲ ಅಂದ್ರೆ ಬರೀ ಊಟಕ್ಕಾಗವು ಆಗ ನಮ್ಮ ಮಾನಸುಳಿಗಳಿಗೆ ಯಾರು ಅಂತವ್ರಿಲ್ಲ ನಮ್ಮ ಪಡದಳಿಂದ ಸುದ್ದಿ ಹೇಳ್ತೀನಿ ನಿಮಗ ಬರೀ ಊಟಕ್ಕೆ ಹಾಕ್ತಾರೆ ಲಿಂಗಕಾಯಿ ಒಂದಿನ ಕೊಳ್ಳಗ ಹಾಕಿದ್ರು ಅದು ಯಾವಾಗ ಹಾಕ್ತಾರೆ ಅಂದ್ರೆ ಇವ್ರು ಊಟಕ್ಕೆ ಕೊಡದ್ಮೇಲೆ ಅದು ಇವ್ರು ಕೊಳ್ಳಗ ಹಾಕ್ತಾರೆ ಮೇಡಮ್ ಬರೀ ಕಾಯಿ ಬಾಗಿಲಾಗ ಜೋತ್ಯಾಡುತ್ತಾರ ಶಿವಭಕ್ತರಾಗಿ ಯಾದವನ ಹೆಸರಿನ ಕಾದವನ ದೇವಪ್ಪೋ ಯಾದವನ ಹೆಸರಿನ ಕಾದವನ ದೇವಪ್ಪ ಯಾದವನ ಹೆಸರಿನ ಕಾದವನ ದೇವಪ್ಪ ಗುಣದಾಗ್ರಿ ಬಂದಂಗ ಹೈ 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 ತೈ ಕುಣದಾಗ್ರಿ ಬಂದಂಗ ಇವರು ನಾಲ್ಕು ಮಂದಿ ಗುಡ್ಯಾರಿ ಸಂದಿನಾಗ ಎಲ್ಲ ಲಿಂಗನ ಹೆಸರು ಮೇಲೆ ಬಂದಂಗ ಕಾಣಿಸಿರಿ ಎಲ್ಲ ಲಿಂಗನ ಹೆಸರು ಮೇಲೆ ಬಂದಂಗ ಕಾಣಿಸಿರಿ ಇತರ ವಿಶ್ವನಾಥ ಶಿವಭಕ್ತರಾಗಿ ಶಿವಭಕ್ತರಾಗಿ ಶಿವ ಧ್ಯಾನ ಮಾಡಿರಿ ಶಿವನ ಪರನಾಗ ಲಿಂಗಾಯತರಾಗಿ ಮನುಷ್ಯ ಜನ್ಮ ಧಾರಣ ಮಾಡಿ ಯಾರೇ ಇರಲಿ ಅವರು ಕೊಳ್ಳಾಗ ಲಿಂಗ ಕಟ್ಟಿದ್ರಿ ಅಂದ್ರೆ ಕಟ್ಕೊಂಡ್ರಿ ಅಂದ್ರೆ ಲಾಭ ಏನು ಅಂದ್ರೆ ಇಷ್ಟಲಿಂಗ ಕಟ್ಕೊಂಡ್ರಿ ಅಂದ್ರೆ ಖರೆ ಖರೆ ಪರಮಾತ್ಮನ ದರ್ಶನ ಮಾಡಿ ಕೊಡ್ತದವು ಈಶಾಡು ಕುಂಬಳಕಾಯಿ ಸೊಂಟಿ ಕಟ್ಕೊಂಡ್ರಿ ಅಂದ್ರೆ ಬಾಯಾಗ ಹ್ಯಾಂಗೆ ಭಯ ತೆಗಿತದೋ ಹಾಂಗೆ ಭವದಾಗ ಭಯ ತೆಗೆದ ಯಾವುದಾರೆ ಅಂದ್ರೆ ನಿನ್ನ ಕೊಳ್ಳನ ಲಿಂಗ ಅದು ಇರ್ಬೇಕು ಕೊಳ್ಳಾಕ ಇನ್ನೂ ಒಂದು ಕೇಳ್ತೀನಿ ನಿಮ್ಮ ಹೊಲ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಮನೆ ನಿಮ್ಮ ಬಂಗಾರ ಇವು ನೀವು ನಾಳೆಗೆ ಶಿವ ಏನು ಮಾದ ಸಂಕಟ ಬರ್ತಾವ ಏನು ಬರ್ತದೆ ಗುರುಗಳೇನು ಕಟ್ಟ್ಯಾರ ಲಿಂಗ ಅದು ಒಂದೇ ನಿಮ್ಮ ಸಂಕಟ ಬರ್ತವೆ ನಿನ್ನ ಸಂಕಟ ಬರ್ತಾವೆ ಅವಾಗೆಲ್ಲ ಭಾಳ ಪ್ರತಿಯೊಬ್ಬರು ದೀಕ್ಷೆ ತೋತಿರು ಕೊಳ್ಳ ಲಿಂಗ ಕಟ್ತಿದ್ರು ಭಾಳ ಸಂಸ್ಕಾರ ಇತ್ತು ಈಗಂತೂ ಸಣ್ಣ ಹುಡುಗರು ಲಿಂಗ ಗೊತ್ತಿಲ್ಲ ಒಬ್ಬರು ದೀಕ್ಷೆ ತೊಳಗೆ ತಯಾರಿಲ್ಲ ಎಲ್ಲ ಒಂದು 50 ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಕೊಳ್ಳಾಗಿರ್ಬೋದು 50ರೊಳಗೇನು ಹಾರಲ್ಲ ಭಾಳ ಜಡ ಅವಾಗೆಲ್ಲ ಹೆಂಗಿತ್ತು ಲಿಂಗಾಯತರ ಮನ್ಯಾಗ ಆಗಲಿ ಮತ್ತು ಸಂಸ್ಕಾರ ಇದ್ದವ್ರ ಮನ್ಯಾಗ ಆಗಲಿ ಯಾರೇ ಇರ್ಬೋದು ಅವ್ರ ಮನ್ಯಾಗ ಅಕಸ್ಮಾತ್ ಕೋಳಿ ಪಾಳಿ ಹಾದು ಅಂದ್ರೆ ಏನು ಮಾಡ್ತೀರವರು ಸಂತಾನ ಉಂತಿಲ್ಲ ಅವರು
ಏನತ್ತೀರು ನಮ್ಮ ಮನ್ಯಾಗ ಕೋಳಿ ಹೋಗ್ಯದ, ಒಳಗೆ ತಿರುಗಾಡ್ಯದ, ಇದು ಆಯ್ತಲ್ಲ ಹ್ಯಾ ಮಾಡ್ಬೇಕತ್ತು ಗುರುಗಳ ಬಳಿ ಬಂದು ಗುರುಗಳಿಗೆ ಹೇಳಿ ಒಂದಿವ್ಸ ಏನೋ ಮುತ್ತೇವು ಪಾದೋದಕ್ಕೆ ನೀರ ಅಭಿಷೇಕದ ನೀರು ಒಯ್ದು ಮನ್ಯಾಗ ಹಿಂಗೆ ಸಿಂಬಡಿಸಿ ಅವರು ಶುದ್ಧಿ ಮಾಡ್ತಿದ್ರು. ನಮ್ಮ ಮನೆ ಇದಾಯಿತು, ಮಲಿನಾಯಿತು, ಹೊಲಸಾಯಿತು, ಕೋಳಿ ತಿರುಗಾಡ್ಯದತ್ತ. ಈಗ ಯಾರು ಮನೆಗಾರ ಕೋಳಿ ಹೊಕ್ಕರೆ ನೀರು ಉಗ್ಗಲ್ಲ ಹಿಗ್ಗಿ ಸಾಯ್ತಾರೆ ನೋಡಿ. ಯಾಕೆ ನೋಡೋಣ ಹೇಳ್ರಿ, ಕೋಳಿ ಅಕಸ್ಮಾತ್ ಮನ್ಯಾಗ ಹೊಕ್ಕರಿ ಎಂದೂ ಕೋಳಿ ಜೀವಂತ ಬಂದಿಲ್ಲ, ಪುಚ್ಚನೇ ಹೊರಗೆ ಬಂದಾವ. ಹಿಂಗಾಗಿ ಒಂದು ಊರಾಗ ಕೋಳಿ ಕೂಗಲ್ಲ ಇವ ಎದಿ ದಕ್ಕತ್ತದ. ಅವು ನೋಡಿದ್ರೆ ಇವ್ರು ಇಡಲೇ ಅವ ಒಂದು ಊರಾಗ್ರಿ ಕೋಳಿ. ಅವಾಗ ಕೋಳಿ ಕೂಗ್ತಂದ್ರೆ ಎಲ್ಲರೂ ಹೇಳ್ತಿದ್ರು. ಕೋಳಿ ಗಡ್ಯಾರ ಕೆಲಸ ಮಾಡ್ತಿತ್ತು. ವ್ಯಾಳೆ ಗುಣ ಕೋಳಿ ಬಲ್ಲದು, ವಾಯುವಿನ ಗಣ ಸರ್ಪ ಬಲ್ಲದು, ಬಂಧು ಬಳಗದ ಗುಣ ಕಾಗಿ ಬಲ್ಲದು. ಕಾಗಿ ಒಂದು ಗುಟಕ್ಕೆ ಒಂದು ಕಾಳು ಕಂಡ್ರೆ ತನ್ನ ಮಂದಿ ಮಕ್ಕಳು ಕರ್ಕೊಂಬಂದು ಉಂಟದದು. ನಾವು ಚಲೋದು ಏನಾರು ಉಳ್ಳಕ್ಕೆ ಮಾಡಿದ್ದೇವೆ, ಯಾರೇ ಬಂದ್ರೆ ಹೆಂಗೆ ರೀ ಕಲ್ಲೈ ಮತ್ತೆ ಹೇಳಂದಲ್ಲ, ಎಲ್ಲರದ್ರ ಗುಂಟಕ್ಕೆ ಏನು ಲಿಂಗ ಗುಂಟಕ್ಕೆ ಇರ್ತತ್ತ. ಇವಾಗ ಗುಂಟಕ್ಕೆ ಕೂತನಂದ್ರೆ ಲಿಂಗ ಜಾಗ ಬಿಡ್ತದ ನೋಡು. ಎಲ್ಲರೂ ಲಿಂಗ ಕಟ್ಕೋಬೇಕು. ಸ್ವಂತ ಕಟ್ಕೊಂಡ್ರಿ ಮತ್ತು ಗುರುಗಳ ಕೈಲಿ ಕಟ್ಟಿಸ್ಕೋಬೇಕದು. ಯೋಗ್ಯವಾದ ಗುರು ಇರ್ಬೇಕು. ಮತ್ತು ಶಿರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ, ಆ ಎರಡೂ ಗುಣ ಇದ್ದವ್ರು ಯಾರಂದ್ರೆ ಅನೇಕ ಮಂದಿ ಒಳಗೆ ಒಬ್ಬರು ಕೋರ್ವಾರ ಮುರುಗೇಂದ್ರ ಸ್ವಾಮಿಗಳಿದು. ಲಕ್ಷದಾಗ ಇಟ್ಕೋರಿ. ಅವ್ರ ಶಿಶು ಮಕ್ಕಳು ಭಾಳ ರೀ. ನಾ ಅವ್ರ ಮಗನೇ. ನಮ್ಮ ಗುರುಗಳು ಎಂಥವ್ರು ಅಂದ್ರೆ ಭಾಳ ಸರಳ, ಭಾಳ ಚಲೋ ಗುಣ. ನಮಗೇನಾರು ಆದ್ರೆ ಅವ್ರ ಕಣ್ಣಾಗ ನೀರು ಬರ್ತಾವೆ, ಅಂಥವ್ರಿಗೆ ಗುರುಗಳತ್ತಾರೆ. ಸಿದ್ಧಾಡ್ರಿಗೆ ಎಷ್ಟು ಬಂದ್ರಿ ಕಾಡದ್ರೆ ಎಲ್ಲರಿಗೆ ಕಲ್ಯಾಣ ಆಗಲಿ, ಸುಖ ಆಗಲಿ, ಸಮಾಧಾನ ಆಗಲಿ. ಅವ್ರ ಲಿಂಗ ಅವ್ರಿಗೆ ಕೊಟ್ಟು ನೋಡಪ್ಪ, ಈ ಸುಧನ ಏನಾರು ಯಾಕೆ ಮಾಡಲಕ್ಕ, ಏನು ಮೇಲೆ ಆಗ ಕೊಳ್ಳ ಲಿಂಗ ಇರಲಿ, ಪೂಜೆ ಮಾಡಿರಿ, ಯಾರಿಗೇನೆಲ್ಲ ಹೋಗ್ಬೇಡ್ರಿ, ಚೆಂದಾಗಿರ್ರಿ, ನಿಮ್ಮ ಆಚಾರ ನಿಮ್ಮ ವಿಚಾರ ಎಲ್ಲ ಚೆಂದ ಮಾಡಿರಿ. ಸಿದ್ಧಾಡ್ರು ಮಂಟಪದ ಕೂತು ಅವ್ರಿಗೆ ಆಶೀರ್ವಾದ ಮಾಡಿ ಕಳುವುದ್ರು. ಎಲ್ಲರ ಮನೆಗೆ ಹೋದರು. ಅವ ಪಟ್ಟದ್ದೇವ್ರೇನಿದ್ರು ಸ್ವಾಮಿಗಳು, ನೋಡಪ್ಪ ನೀವು ನಿಂದ ಮಾಡಿದ್ರಿ, ಹೊಡೆದ್ರಿ, ಬೈದ್ರಿ, ಎತ್ತಿ ಕಪ್ಪಿ ಹಂಗೆ ನೆಲಕ್ಕೆ ಹೋಗಿದ್ರು, ಸಿದ್ಧಾರ್ಡು ನಿಮಗೇನು ಮಾಡಲಿಲ್ಲ. ಅಂಥವ್ರ ಗುಣ ನೋಡ್ರು. ಅವ ಸಿದ್ಧಾರ್ಥ ಸ್ವಾಮಿ ಸಾಮಾನ್ಯ ಅಲ್ಲ, ಯತಿ ಹನವ. ಒಬ್ಬರು ಇಬ್ಬರು ಹುಬ್ಬಳ್ಳಿ ಭಾಳ ಮಂದಿ ಕಾಡ್ಯಾರ ಅವ್ರಿಗೆ. ಅವರೆಲ್ಲ ಹೋದ ಬಳಿಕ ಸಿದ್ಧಾರ್ಢರು ಉಜ್ಜಯಿನಿ ಭೀಮಪ್ಪನ ಮನೆಗೆ ಹೋಗ್ಬೇಕಲ್ಲ, ಹೋಗಿ ಕೂತ ಕಾಲಕ್ಕೆ ಉಜ್ಜಯಿನಿ ಭೀಮಪ್ಪಗೆ ನಿಮಗೆ ಹಿಂದೆ ಹೇಳೀನಿ, ಅವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ, ನನಗೇ ಮಗ ಆತ ತಿಳ್ಕೊ, ನಾನೇ ನಿಮ್ಮ ಮಗ ಆತೀನಿ ಅಂದ ಕಾಲಕ್ಕೆ ಉಜ್ಜಯಿನಿ ಭೀಮಪ್ಪನ ಹೆಂಡತಿ ಭಾಳ ಅಗಾಧ ಸಿದ್ಧಾಡ್ರಿ ನಂಬಿದ್ರು. ಗಂಡ ಹೆಂಡತಿ ಅವ್ರ ಭಕ್ತಿ ಮೆಚ್ಚಿ ಸಿದ್ಧಾಡ್ರು ಅವ್ರಿಗೊಂದು ಗಂಡಸ ಮಗ ದಾರಿ ಎರೆದಿದ್ರು. ಸಿದ್ಧಾರ್ಢ ಮನಸ್ಸು ಮಾಡ್ರಿ ಏನೂ ಹಿಡಿದ್ದಿಲ್ಲ. ಆ ಪಾರ ಸಿದ್ಧಾರ್ಢರು ಬಲ್ಲಿ 31 ದೇಶದ ರಾಜರು ಶಿಷ್ಯರಿದ್ದರು. ದೇಸಾಯಿ, ದೇಶಮುಖ, ನಾಡಗೌಡ, ಜಾಗೀರದಾರ, ಸುಬೇದಾರ ಎಲ್ಲರೂ ಬಂದು ಸಿದ್ಧಾರ್ಢರಿಗೆ ಅಂಜಿ ದೂರೇ ಕುಂದಿರ್ತಿದ್ರು. ಆ ಪಾರ್ ದರದ ಬರೋದು ತೊಡೆ ಮೇಲೆ ಕುಂದ್ರೋದು. ಆ ಗುರಪ್ಪನ ಹುಡುಗ ಮಂದಿಗೆ ಸಿಟ್ಟು ಬತ್ತು. ಯಪ್ಪ, ಈ ಹುಡುಗಿಗೆ ಇಟ್ಟ್ಯಾಕೆ ಸಲಿಗೆ ಕೊಟ್ಟಿರಿ? ತಂಗಿ ಕುಂದ್ರಿ, ನಿಂಬಲ್ಲಿ ಯಾರೂ ಅಂಜಿ ಬರಂಗಿಲ್ಲ, ದೂರ ನಿತ್ಯ ಮಾತಾಡ್ತಾರೆ. ಈ ಹುಡುಗಿಗೆ ಇಟ್ಟ್ಯಾಕೆ ಸಲಿಗೆ ಕೊಟ್ಟಿರಿಯಪ್ಪ? ನಿಮ್ಮ ಬಂದು ತೊಡೆ ಮೇಲೆ ಕುಂದಿರ್ತದ, ಗಲ್ಲ ಹರಿತದ, ಮ್ಯಾಲೆ ಕುಂದಿರ್ತದ, ಹಿಂಗೆ ಯಾಕೆ ಮಾಡ್ತದೆ ಇದು? ಆ ಪಾರಿಗೆ ಬೆದರಿಸ್ಬೇಡ್ರಿ, ಹೋಗ್ಲಿ ಅದು. ಬೆದರಿಸ್ಬೇಡ್ರಿ ಅಂದಾಗ ಸಿದ್ಧಾರ್ಢ ಹಿಂಗೆ ಸುಮ್ಮ ಕೂತರು. ಇಟ್ಟು ಜೀವ ಇದ್ರು ಆ ಹುಡುಗನ ಮೇಲೆ ಸಿದ್ಧಾರ್ಢರು. ಗುರಪ್ಪ ಅಂದ್ರೆ ಅಷ್ಟು ಪ್ರೀತಿ. ಕಡೆಗೆ ಮಂದಿ ಕೇಳಿಲ್ಲ, ಯಾರೂ ನಿಮ್ಮ ತೊಡೆ ಮೇಲೆ ಕೂತಿಲ್ಲ, ಕುಂದ್ರಿಸ್ಕೊಳ್ಳೋದಿಲ್ಲ. ನೀವು ಗುರುಗಳಿದ್ದೀರಿ, ಪರಮಾತ್ಮ ಇದ್ದೀರಿ, ಯಾರ್ಯಾರು ನಿಮ್ಮ ಸೇವಾ ಮಾಡ್ಬೇಕಂದ್ರೆ ಅನಿಸ್ತಾರ. ಯಪ್ಪ, ಈ ಹುಡುಗಿ ಇಟ್ಟ್ಯಾಕೆ ಸಲಿಗೆ ಕೊಟ್ಟಿರಿ, ಆ ಪಾರಿಗೆ ಹೊತ್ಕೋಬೇಡ್ರಿ,
ಇಲ್ಲಪ್ಪ ಇಲ್ಲಪ್ಪ ಅಂದ್ರೆ ಅವ್ರು ಏನಿಲ್ಲಪ್ಪ ಯಾಕದು ಮಾಡ್ತೀರಿ? ಆ ಹುಡುಗ ಯಾರವ? ಅವ್ನಿಗೆ ಯಾಕೆ ಸಲಿಗೆ ಕೊಟ್ಟಿರಿ? ಗಪ್ಪೆ ಯಾರು? ಉಜ್ಜಯಿನಿ ಭೀಮಪ್ಪನ ಮಗನಪ್ಪ, ಅವ್ರ ಹೊಟ್ಟೆ ಹುಟ್ಟಿ ಬಂದನಪ್ಪ. ಸಿದ್ಧಾಳ್ರಿ ಅಂಥ ಕರುಣ ಇರಬೇಕು, ಎಷ್ಟು ದೊಡ್ಡ ಗುಣ ಇರಬೇಕು. ಸಣ್ಣ ಕೂಸದು, ಕೂಸಿನ ಮೇಲೆ ಇಟ್ಟು ಪ್ರೀತಿ. ಅವ ಯಾರು ಅನ್ನೋದು ನಾ ಹೇಳಿದ್ರೆ ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಒಂದು ದೊಡ್ಡ ಚಮತ್ಕಾರ ಮಾಡ್ತಾರೆ ಅವ್ರು. ಕಡೆಗೆ ಮಂದಿ ಅಂದ್ರೆ ಇವ ಯಾರನ್ನೋ ನಾವು ಪಕ್ಕ ತಿಳಿಯತನ ಬಿಡಂಗಿಲ್ಲ ಅಂದಾಗ ಸಿದ್ಧಾಡ್ರಂದರು, ಅವ ಯಾರನ್ನೋ ನಾ ಹೇಳಿದ್ರೆ ಚಂದ ಕಾಣಂಗಿಲ್ಲ. ನಿಮ್ಮ ಮನಸ್ಸಿಗೆ ಬಂದಿದ್ದು ಹೊರಗೆ ಹೋರಿ, ಒಂದು ಸಣ್ಣ ಪಾರ ಕರ್ಕೊಂಬರ್ರಿ ಅಂದ್ರು ಅವ್ರು. ಯಾರ್ದೋ ಪಾರ ಅದು. ಮಠ ಬಿಟ್ಟು ಹೊರಗೆ ಹೋದ ಕಾಲಕ್ಕೆ ಒಂದು ಪಾರ ನಿಂತಿತ್ತು. ಯಾರ್ದೋ ಒಂದು 5-6 ಚುಕ್ಕಳಿದ್ದು, ಅದ್ರಾಗ ಒಂದು ಚುಕ್ಕಳಿ ಕರೆದ್ರು. ಯಾವುದೋ ಪಾರ ಬತ್ತು. ತಮ್ಮ ಇಲ್ಲಿ ಮುತ್ತೆ ಬಾ ಅಂದನ. ಬಾ ಬಂದು ಕೂತು. ಯಾಕೆ ಮುತ್ತೆ? ಇಲ್ಲಿ ಬಾ, ಇಲ್ಲಿ ಇದೊಂದು ಬಾಳಿಕೆ ತಿನ್ನು, ತಿಂದು ಬಳಕೆ ಹೇಳ್ತೀನಿ ಅಂದರು. ಸಣ್ಣ ಪಾರುಗಳು ಬಾಳಿಕೆ ಒಲ್ಲತ್ತವ. ಬಾಳಿಕೆ ತಿಂದ. ಆ ಪಾರು ಮೊದಲು ಯಾರಿದ್ದ, ಮೊದಲು ಹ್ಯಾಂಗಿದ್ದ, ಆ ಪಾರು ಹಾಗಿರಲಿಲ್ಲ. ಬಾಳಿಕೆ ತಿಂದ ಕೂಡಲೇ ಬೇರೆ ಆಯಿತು. ಅವಾಗ ಸಿದ್ಧಾಡ್ರಂದ್ರತ್ತ ಮಂದಿಗೆ, ದೈವದ ಮಂದಿಗೆ, ಈಗ ಈ ಪಾರ್ ಕೂನೆಲ್ಲ ಗೊತ್ತಿಲ್ಲ, ಅವನಿಗೆ ತಿಲ್ಲಕ್ಕೆ ಬಾಳಿಕೆ ಕೊಟ್ಟಿನಿ, ಈಗ ತಿಂದಾನ. ಈ ಗುರಪ್ಪ ನಾನು ತೊಡೆ ಮೇಲೆ ಯಾಕೆ ಕುಂದಿರ್ತಾನ, ಮಾರಿ ಯಾಕೆ ಹರಿತಾನ, ಅವ ಬಂದು ನನಗೆ ಯಾಕೆ ತ್ರಾಸು ಕೊಡ್ತಾನ ಅನ್ನೋದು ಈ ಪಾರ್ನ ಬಾಯಿಲಿ, ಈ ಪಾರ್ನ ಕತೆ ಕೇಳ್ರಿ ಅಂತ ಹೇಳಿ ಸುಮ್ಮ ಕೂತು ಬಿಟ್ರಿ. ಹಿಂಗೆ ಸಿದ್ಧಾಡ್ರಿ ಹಿಂಗೆ ಕೂತ್ರ ಎಡ್ತನ ಕುಂದಿರ್ತಾರೆ ಗೊತ್ತೇ ಆಗ್ತಿಲ್ಲ. ಸ್ಥಿತಪ್ರಜ್ಞೆ ಆನಂದ ತಮ್ಮ ಸ್ವರೂಪದ ತಾವು ಮುಣುಗುತ್ತಿದ್ರು.